ಹೋದ ತಿಂಗಳಲ್ಲಿದ್ರೆ 115 ರೂಪಾಯಿ ಜಾಸ್ತಿ ಆಗಿದೆ ಸರ್. ಈ ತಿಂಗಳಲ್ಲಿದ್ರೆ 195 ರೂಪಾಯಿ ಆಗಿದೆ ಸರ್. ಮತ್ತೆ ತಿಂಗಳ ಜಾಸ್ತಿ ಆಗ್ತಾ ಇದೆ ಸರ್. ಈಗ ದುಡ್ಕೊಂಡು ತಿನ್ನೋದು ನಾವು ಹೆಂಗೆ ತಿನ್ಬೇಕು ಸರ್? ಹೋಟೆಲ್ ಕಮರ್ಷಿಯಲ್ ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ, ಶಾರ್ಟೇಜ್ ಮಾಡ್ತಾ ಇದ್ದಾರೆ ಕಮರ್ಷಿಯಲ್. ತಿಂಗಳ ಜಾಸ್ತಿ ಮಾಡಿದ್ರೆ ನಾವು ದಿನ ಹೆಂಗೆ ದುಡ್ಡು ತಿನ್ಬೇಕು ಸರ್? ಮತ್ತು ಅದೇ ಕಟ್ಟಿಗೆ ಒಲೆ ಅಂದರೆ ಕಟ್ಟಿಗೆ ಎಲ್ಲ ಕಡಿಬೇಕಾಗತ್ತೆ, ಅದು ಇದರ ನಾಶ ಆಗತ್ತೆ, ಪರಿಸರ ನಾಶ ಆಗುತ್ತೆ ಸರ್. ಅದೇ ಎಲ್ಲ ಪ್ರಾಬ್ಲಮ್ ನಡೆದಿದೆ ಸರ್. ಮೊದಲು ಕಮರ್ಷಿಯಲ್ ರೇಟು 1,900 ಏನೋ ಚಿಲ್ಲರೆ ಏನೋ ಇತ್ತು. ಈಗ ಮತ್ತೆ ಜಾಸ್ತಿ 7,000 ಮೇಲೇನೋ ಹೋಗಿದೆ ಈಗ. ಮತ್ತೆ ಈಗ ಇಲ್ಲಿ ಕಮರ್ಷಿಯಲ್ ಸಿಗ್ತಾ ಇಲ್ಲ ಸರ್. ಕಮರ್ಷಿಯಲ್ ಎಲ್ಲ ಶಾರ್ಟೇಜ್ ಇದೆ ಸರ್. ಒಟ್ಟು ಗ್ಯಾಸಿನ ಸಮಸ್ಯೆ ತುಂಬಾ ಜಾಸ್ತಿ ಜಾಸ್ತಿ ಇದೆ ಸರ್ ಗ್ಯಾಸ್. ನಾವು ಇಲ್ಲಿಗ 30-35 ವರ್ಷ ಆಯ್ತು ದುಡ್ಕೊಂಡು ತಿಂತಿದೀವಿ ಸರ್ ನಮ್ಮ ಅಪ್ಪರದಿಂದ. ಈಗ ಇಷ್ಟು ಪ್ರಾಬ್ಲಮ್ ಯಾವಾಗೂ ಆಗ್ಲಿಲ್ಲ ಆಗಿತ್ತು ಸರ್. ಈ ಸಲನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಸರ್ಕಾರಕ್ಕೆ ಅಂದ್ರೆ ಅದೇ ಗ್ಯಾಸ್ ಅದೆಲ್ಲ ಒಂಚೂರು ಅನುಕೂಲ ಮಾಡ್ರಿ. ಮತ್ತೆ ಕಮರ್ಷಿಯಲ್ದೊಳಗೆ ಒಂಚೂರ ಚಿಕ್ಕ ಕಮರ್ಷಿಯಲ್ ಮಾಡ್ರೆ ಸಣ್ಣ ವ್ಯಾಪಾರದವರಿಗೆಲ್ಲ ಒಳ್ಳೇದಾಗುತ್ತೆ ಸರ್. ಈಗ ಏನ್ ಮಾಡಿದಾರೆ ಅವ್ರು 19 kg ಗ್ಯಾಸ್ ಮಾಡ್ತಾರೆ, ಕಮರ್ಷಿಯಲ್ ಗ್ಯಾಸ್ ಅಂತ ಕೊಡ್ತಾರೆ. ಅದೇ ಈಗ ನಮ್ಗೆ 2,000 ಎಲ್ಲ ತಗೋತಿದ್ದಾರೆ. 2,700 ರೂಪಾಯಿ ಎಲ್ಲ ರೇಟ್ ಇದೆ. ಅದೇ ಚಿಕ್ಕದು ಮಾಡಿ ಒಂದು 1,000 ಒಳಗೆ ಇಲ್ಲದ್ರೆ 800 ಒಳಗೆ ಎಲ್ಲ ಸಿಗೋಂಗ್ ಮಾಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ನಿಮ್ಮ ಹೆಸರು ಸರ್? ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.